ಬಟ್ ವ್ಯವಸ್ಥೆ ಎಲ್ಲರನ್ನೂ ಕೂಡ ಒಳಗೊಳ್ಳಲಿಕ್ಕೆ ಆಗಲಿಲ್ಲ. ನೆಹರೂರನ್ನು ಕ್ರಮಿಸಿದ ದಾರಿ ಏನಿದೆ ಅದು ನನ್ನ ಪ್ರಕಾರ 4-5 ಕ್ರಾಂತಿಗಳನ್ನು ಕೂಡ ಮಾಡಿತ್ತು ಭಾರತ ಸಂದರ್ಭದಲ್ಲಿ. ಅಂದರೆ ನೆಹರು ಕ್ರಮಿಸಿದ ದಾರಿ ಅಂತ ಹೇಳಿದ್ರೆ ನೆಹರು ತದನಂತರದ ಪೋಸ್ಟ್ ನೆಹರೂನ್ ಕಾಲಘಟ್ಟ ಏನಿದೆ ನನ್ನ ಪ್ರಕಾರ ಅದು ನೆಹರೂನ ದಾರಿಯನ್ನು ಕ್ರಮಿಸ್ತಾ ಹೋಯಿತು. ಅಲ್ಲಿ ಡಿಸ್ಲೊಕೇಶನ್ ಇರಲಿಲ್ಲ. ಇವತ್ತು 1999 ಸಂದರ್ಭದಲ್ಲಿ ಆಗಿರ್ಬೋದು, ಮನಮೋಹನ್ ಸಿಂಗ್ ಸರ್ಕಾರ ಬರುವುದರೆಗೂ ಕೂಡ ಆಗಿರ್ಬೋದು. 90ರ ದಶಕದಲ್ಲಿ ನಾವು 3-4 ಅಂಶಗಳನ್ನು ನೋಡ್ತೀವಿ ಸೈಮಲ್ಟೇನಿಯಸ್ ಆಗಿ. ಒಂದು ಜಾಗತೀಕರಣ, ಉದಾರೀಕರಣ, 2 ಕೋಮುವಾದದ ಪರಾಕಾಷ್ಠೆ, 3ನೇದು ಮಂಡಲೈಸೇಷನ್. ಇದು 3 ಒಟ್ಟೊಟ್ಟಿಗೆ ಹೋಯ್ತು. ನಿಮ್ಗೆ ಗೊತ್ತಿರಬೇಕಾಗಿದೆ. ಅದು ಒಟ್ಟಿಗೆ ಹೋದ್ರೂ ಕೂಡ ನೀವು ನೋಡಿ 90ರ ದಶಕದಲ್ಲಿ ಜಾಗತೀಕರಣ ಬಂದರೂ ಕೂಡ ನೆಹರೂನ ಐಡಿಯಾಗಳು ಇದ್ದೇ ಇತ್ತು. ನೆಹರೂನ ಐಡಿಯಾ ಆಫ್ ಡಿಸ್ಟ್ರಿಬ್ಯೂಷನ್, ಫಾರ್ ಎಕ್ಸಾಂಪಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಆರ್ ಫಾರೆಸ್ಟ್ ಡೆವಲಪ್ಮೆಂಟ್ ಆಕ್ಟ್. ಇದನ್ನು ನೋಡಿದ್ರೆ ಫಾರೆಸ್ಟ್ ಡೆವಲಪ್ಮೆಂಟ್ ಆಕ್ಟ್ ಇಸ್ ಎ ಪಾರ್ಟ್ ಆಫ್ ದಿ ಪಂಚತಂತ್ರ ಫಿಲಾಸಫಿ ಆಫ್ ನೆಹರು. ಅದು ನೆಹರೂನ ಇನ್ಕ್ಲೂಸಿವ್ ಪಾಲಿಸಿ ಒಂದು ಭಾಗ ಆಗಿತ್ತು. ಓವರ್ ದಿ ಇಯರ್ಸ್ ನೀವು ನೋಡಿದ್ರೆ ಅದು ಕರ್ನಾಟಕ ಸಂದರ್ಭದಲ್ಲಿ ಕೂಡ ಇರ್ಬೋದು, ಅದು ಅಖಿಲ ಭಾರತ ಮಟ್ಟದಲ್ಲಿ ಕೂಡ ಇರ್ಬೋದು, ಒಳಮುಖ್ಯವಾಗಿ ಕರ್ನಾಟಕ ಸಂದರ್ಭದಲ್ಲಿ ಇರ್ಬೋದು. ನಮ್ಮಲ್ಲಿ 3-4 ಕ್ರಾಂತಿಗಳನ್ನು ತಂದಿದೆ. ಬಟ್ ಅದಕ್ಕೆ ಹಿಸ್ಟ್ರಿಯನ್ನು ನಾವು ಯಾವತ್ತೂ ಕೂಡ ಹಿಸ್ಟ್ರಿನ ಮರಿಬಾರದು. 90ರ ದಶಕದ ನಂತರದ ಬೆಳವಣಿಗೆಯನ್ನು ನಾವು ಮಾತನಾಡುವಾಗ ನಾವು 1910 ಅಥವಾ 19ರ ದಶಕದ ರಾಜಕಾರಣವನ್ನು ಕೂಡ ಮರಿಬಾರದು. ನಮಗೆ ಹಿಸ್ಟ್ರಿಯ ನೆನಪುಗಳಿರಬೇಕು. ಮತ್ತು ಅದು ಮತ್ತು ಉತ್ಪಾದನೆ ಆಗುತ್ತೆ. ಜಾತಿಯ ಸಮೀಕರಣದಲ್ಲಿ ಒಂದು ಆರ್ಗ್ಯುಮೆಂಟ್ ಬಹಳ ಮುಖ್ಯವಾಗಿ ಬೆಳೆಯುವಂಥದ್ದು ಏನಂದ್ರೆ ಅದು ಜಾತಿಯ ಸಮೀಕರಣ ಹೊಸದಲ್ಲ. ಅದರ ಇತಿಹಾಸ ಇದು ಆಂಟಿ ಬ್ರಾಹ್ಮಿನ್ ಮೂವ್ಮೆಂಟ್ ಅಲ್ಲಿ ಅಥವಾ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅಲ್ಲಿ. ನನ್ನ ಪ್ರಕಾರ, ನನ್ನ ಸಂಶೋಧನೆ ಪ್ರಕಾರ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಹುಟ್ಟಿಕೊಂಡದ್ದು 1830ರಲ್ಲಿ. ಅಂದರೆ ಹೆಚ್ಚು ಕಡಿಮೆ ನಾವು ಒಂದು 60 ವರ್ಷದ ಹಿಂದೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಜಾತಿಯ ಸಮೀಕರಣ ಅಥವಾ ಜಾತಿಯ ಸಮೀಕರಣ ಬಹಳ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಆಯಿತು. ಅದ್ರ ಒಂದು ಅಂಶ ನಾವು ನೋಡೋಣ. ನಾವೀಗ ಆಲ್ ಇಂಡಿಯಾ ಲೆವೆಲ್ನ ಚೌಕಟಿ ನೋಡ್ತಾ ಇದ್ದೇವೆ. ಒಂದು ಕಡೆ ನಾವು ನೆಹರೂನ ಪರ್ಸ್ಪೆಕ್ಟಿವ್ನಲ್ಲಿ ನೋಡ್ತೀವಿ. ನೆಹರೂನ ಪರ್ಸ್ಪೆಕ್ಟಿವ್ನಲ್ಲಿ ಕರ್ನಾಟಕವನ್ನು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಯಾಕಂದರೆ ನೆಹರೂನ ದೃಷ್ಟಿಕೋನವನ್ನು ಕರ್ನಾಟಕ ಕೂಡ ಬಿಟ್ಟು ಕೊಟ್ಟಿಲ್ಲ ನನ್ನ ಪ್ರಕಾರ. ನೆಹರೂನ ತಾತ್ವಿಕತೆ ಸಿದ್ಧಾಂತದ ಮುಂದಲ್ಲಿ ಯಾಕೆ ನಾನು ಹೇಳಿದ್ದೇನೆ, ಕೆಲವು ಕ್ರಾಂತಿಗಳು ನಡೆದಿವೆ. ಒಂದೊಂದು ಬಹುಶಃ ನನ್ನ ಪ್ರಕಾರ ಭೂ ಸುಧಾರಣೆ 50ರ ದಶಕದಿಂದ ಆರಂಭವಾದಂಥ ಭೂ ಸುಧಾರಣೆ 70ರ ಸಂದರ್ಭದಲ್ಲಿ ಅದೊಂದು ಕನ್ಕ್ಲೂಷನ್ಗೆ ಬರುತ್ತೆ. 90ರ ದಶಕದಲ್ಲಿ ಮತ್ತೊಂದು ಅದಕ್ಕೆ ಅಮೆಂಡ್ಮೆಂಟ್ಗಳನ್ನು ಮಾಡ್ತಾರೆ. ಕಾರ್ಪೊರೇಟ್ ಸೆಕ್ಟರ್ಗಳಿಗೆ ಅದನ್ನು ಭೂ ಸುಧಾರಣೆ ಮಾಡಲಾಗ್ತದೆ. ಅದನ್ನು ನಾನು ಕಾರ್ಪೊರೇಟ್ ಲ್ಯಾಂಡ್ ಲಾರ್ಡಿಸಮ್ ಅಂತ ಕರೆದಿದ್ದೇನೆ. ಪರ್ಟಿಕ್ಯುಲರ್ಲಿ 95ರ ಸಂದರ್ಭದಲ್ಲಿ ಬಂದಂಥ ಕೃಷಿ ಕಾನೂನು ಏನಿದೆ ಅದು ಕಾರ್ಪೊರೇಟ್ ಲ್ಯಾಂಡ್ ಲಾರ್ಡಿಸಮ್ಗೆ ದಾರಿ ಮಾಡಿಕೊಟ್ಟಿದೆ. ಸೊ ಭೂ ಸುಧಾರಣೆ ನಮ್ಮಲ್ಲಿ ಜಾತಿಗಳನ್ನು ಅಧಿಕಾರದ ಕೇಂದ್ರಗಳಿಗೆ ತಂದು ಬಿಟ್ಟಿತ್ತು. ಅತ್ಯಂತ ಹಿಂದುಳಿದ ವ್ಯಕ್ತಿ ನಾನು ನೋಡಿದ್ದೇನೆ. ನಮ್ಮ ಮನೆಯಲ್ಲಿ, ನಮ್ಮ ಊರಿನಲ್ಲಿ ಚಪ್ಪಲಿಯನ್ನು ಹೊಲಿಯುತ್ತಿದ್ದ ವ್ಯಕ್ತಿಯನ್ನು ಅತ್ಯಂತ ತುಚ್ಛೀಕರಣದಿಂದ ನೋಡ್ತಿದ್ದಂತಹ ಭೂ ಮಾಲೀಕರು
ಶತ್ರುಗಳು ಅವರು ನೆಕ್ಸ್ಟ್ ಡೇ ಧಾನ್ಯ ಅಂತ ಹೇಳೋದು ಧಾನ್ಯ ಎ ಆಗುತ್ತೆ. ಶಬ್ದದ ಪ್ರಯೋಗ ಬದಲಾವಣೆ ಆಗುತ್ತೆ. ಶಬ್ದದ ಪ್ರಯೋಗ ಬದಲಾವಣೆ ಅಂದರೆ ಅದು ಶಕ್ತಿಯ ಬದಲಾವಣೆ ಕೂಡ ಆಗುತ್ತೆ. ಒಂದು ಅದು ಅಧಿಕಾರದ ಪ್ರಯೋಗದ ಬದಲಾವಣೆ ಕೂಡ ಆಗುತ್ತೆ. ಸೊ ಇದು 70ರ ದಶಕದಲ್ಲಿ ತನ್ನಂತಹ ಲ್ಯಾಂಡ್ ದ ಟಿಲ್ಲರ್ ಎಂಬುದು ಡಿಸ್ಪೈಟ್ ಬಲಾಢ್ಯ ಜಾತಿಗಳ ಒಪೋಸಿಷನ್ ನಡುವೆ ಕೂಡ ತಂದಂತಹ ಬದಲಾವಣೆ ಬಹುಶಃ ಅದು ಮುಗಿಯದ ಅಧ್ಯಾಯ. ಅದು ಮುಗಿಯದ ಅಧ್ಯಾಯ. ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ತದನಂತರ ನಾವು ತಂದಂಥ ಬದಲಾವಣೆಗಳು ರೈತರ ಪೂರಕವಾಗಿರಲಿಲ್ಲ. ಅದು ಜಾತಿಗಳನ್ನು ಭೂಮಾಲೀಕರಿಂದ ಹಿಂದುಳಿದ ಜಾತಿಗಳನ್ನು ದಲಿತರನ್ನು ಇವರನ್ನೆಲ್ಲರನ್ನೂ ಕೂಡ ಭೂಮಾಲೀಕರ ಹಿಡಿತದಿಂದ ಮುಕ್ತಿಗೊಳಿಸಿತ್ತು. ಆದರೆ ವೈಲೆನ್ಸ್ನಿಂದ ಮುಕ್ತಿಗೊಳಿಸಲಿಲ್ಲ. ದಲಿತರ ಮೇಲಿನ ವೈಲೆನ್ಸ್ಗಳು ಕಡಿಮೆ ಆಗಿರ್ಬೋದು, ಆದರೆ ಸಂಪೂರ್ಣವಾಗಿ ನಿಲ್ಲಿಲ್ಲ. ಇದು ಬಹುಶಃ ನನ್ನ ಪ್ರಕಾರ ಸೋಲು ಕೂಡ ಹೌದು. ಅಧಿಕಾರ ಭೂಮಾಲೀಕತ್ವದಿಂದ ಬಂದಂಥ ಅಧಿಕಾರಕ್ಕೆ ಜನ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಹೋಗಲಿಕ್ಕೆ ಶುರು ಮಾಡಿದರು. ಬೇರೆ ಬೇರೆ ಅಧಿಕಾರ ಕೇಂದ್ರಗಳಿಗೆ ಹೋದರು. 83 ನಂತರ ನಿಮಗೆ ನೋಡಬಹುದು. 94ರಲ್ಲಿ ತಂದಂಥ ಪಂಚಾಯತ್ ರಾಜ್ ಆಕ್ಟ್, ಬಹುಶಃ 94-95ರಲ್ಲಿ ತಂದಂಥ ಪಂಚಾಯತ್ ರಾಜ್ ಆಕ್ಟ್ ಏನಿದೆ, ಇದರ ಫಲವನ್ನು ಪಡೆದವರು ನಮ್ಮ ಹಿಂದಿನ ಟೆನೆಂಟ್ಸ್ಗಳು, ಮಹಿಳೆಯರು, ದಲಿತರು. ದುರಂತ ಏನಂದ್ರೆ ಭೂ ವ್ಯವಸ್ಥೆಯಿಂದ, ಭೂ ಸುಧಾರಣೆಯಿಂದ ಹೆಚ್ಚು ಕಡಿಮೆ 54% ದಲಿತರು ಭೂ ಒಡೆಯರಾದರು, ಭೂ ಮಾಲೀಕರಾಗಲಿಲ್ಲ. ಭೂ ಒಡೆತನ ಹೇಳ್ತಾರಲ್ಲ, ಓನರ್ಸ್ ಆಫ್ ದಿ ಲ್ಯಾಂಡ್. ಆದರೆ ಬಡತನ ರೇಖೆಯಿಂದ ಕೆಳಗೆ ಬರಲಿಲ್ಲ. ಯಾಕಂದ್ರೆ ಅವರಿಗೆ ಸಿಕ್ಕಿದ್ದಂತಹ ಭೂಮಿ ನನ್ನ ಪ್ರಕಾರ ಅತ್ಯಂತ ಚಿಕ್ಕದು. ಅವರು ಶ್ರೀಮಂತರಾಗಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ದಲಿತರು ಬಡವರಾಗಿಯೇ ಹೊರಟು ಬಿಟ್ಟರು. ಹೆಚ್ಚು ಕಡಿಮೆ ಎಲ್ಲರೂ 54%. ಆದರೆ ಅವರು ಕೂಡ ಅಧಿಕಾರದ ಒಳಗೆ ಹೋಗ್ಲಿಕ್ಕೆ ಸಾಧ್ಯ. ಎರಡನೇದು ನಾವು ಬಹಳ ಮುಖ್ಯವಾಗಿ ನೋಡಬೇಕಾದ್ರೆ ರಿಸರ್ವೇಷನ್ ಪಾಲಿಸಿ. ಅದೊಂದು ನನ್ನ ಪ್ರಕಾರ ಕ್ರಾಂತಿಕಾರಿ ಹೆಜ್ಜೆ ಕೂಡ ಹೌದು. 70ರ ದಶಕದಲ್ಲಿ ತಂದಂತಹ ಹಮೂರ್ ಕಮಿಷನ್ ರಿಪೋರ್ಟ್ ಇರ್ಬೋದು. ತದನಂತರ ಇಂಪ್ಲಿಮೆಂಟ್ ಮಾಡುವಂತಹ ಅಂಶವನ್ನು ಕೂಡ ನೋಡಬೇಕು. ಇದು ನಮ್ಮಲ್ಲಿ ಮಾತ್ರವಾದಂತಹ ಬದಲಾವಣೆ ಕೂಡ ತಂತು. ಇದು ಎರಡನೇ ಕ್ರಾಂತಿಕಾರಿ ಹೆಜ್ಜೆ ಕರ್ನಾಟಕ ಸಂದರ್ಭದಲ್ಲಿ. ಅದನ್ನು ತಂದದ್ದು ದೇವರಾಜ ಅರಸು ಕೂಡ ಗೊತ್ತು. ಆದರೆ ಇಲ್ಲಿ ಇದು ಇಡೀ ರಿಸರ್ವೇಷನ್ ಪಾಲಿಸಿ ಒಂದು ಜಾತಿಯ ಸಮೀಕರಣ ಕೂಡ ಲಿಂಕ್ ಆಗಿರ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಯಾಕೆ, ಅದು ಹೇಗೆ ಬದಲಾವಣೆಗಳನ್ನು ತರ್ತದೆ ಅಂತಾರೆ, ಅದಕ್ಕೊಂದು ಹಿಸ್ಟ್ರಿ ಇದೆ. ಅದಕ್ಕೆ ಜಾತಿಯ ಅಸ್ಮಿತೆ ರಾಜಕಾರಣ ಇವತ್ತು ಕೂಡ ಮುಗಿಯುವುದಿಲ್ಲ, ನಾಳೆ ಕೂಡ ಮುಗಿಯುವುದಿಲ್ಲ. ಅದು ಇಟ್ಸ್ ನೆವರ್ ಎಂಡಿಂಗ್ ಪ್ರೊಸೆಸ್. ಯಾಕಂದ್ರೆ ಈ ಅಸ್ಮಿತೆ ರಾಜಕಾರಣ ಮತ್ತು ಹುಟ್ಟುಕೊಳ್ಳುತ್ತವೆ ಬೇರೆ ಬೇರೆ ಫಾರ್ಮ್ಸ್ಗಳಲ್ಲಿ. ಫಾರ್ಮ್ಸ್ಗಳು ಯಾವುದು ಅಂತ ಹೇಳಿದ್ರೆ ಅದು ರಾಜಕೀಯ ಚೌಕಟ್ಟಿನೊಟ್ಟಿಗೆ ಮುಖಾಮುಖಿಯಾದಾಗ ಅದು ಅಧಿಕಾರವನ್ನು ಕೇಳ್ಬೋದು. ಜಾತಿ ರಾಜಕೀಯದೊಟ್ಟಿಗೆ ಮುಖಾಮುಖಿಯಾದಾಗ ಅದು ತನ್ನ ಜಡತ್ವವನ್ನು ಬಿಟ್ಟುಕೊಡುತ್ತೆ. ನಿಮ್ಗೆ ಗೊತ್ತಿರಬೇಕು. ಇಲ್ಲಿಂದ ಕೇರಿಂದ ಬಂದಂತಹ ವ್ಯಕ್ತಿಗಳು ಯೂನಿವರ್ಸಿಟಿಗೆ ಬಂದಾಗ ಅಥವಾ ಅರ್ಬನ್ ಏರಿಯಾಗೆ ಬಂದಾಗ ತಮ್ಮ ಜಡತ್ವವನ್ನು ಕಳೆದುಕೊಳ್ತಾರೆ, ಜಾತಿಯ ಜಡತ್ವವನ್ನು ಕಳೆದುಕೊಳ್ತಾರೆ. ಅದೇ ರೀತಿ ಅದು ರಾಜಕಾರಣಕ್ಕೆ ಮುಖಾಮುಖಿ ಆದಾಗ ಅದು ಬೇರೆ ಸ್ವರೂಪವನ್ನು ಪಡೆಯುತ್ತದೆ. ಅದು ರಾಜಕೀಯದಲ್ಲಿ ಪ್ರಾತಿನಿಧಿತ್ವವನ್ನು ಕೇಳ್ಬೋದು, ಹೆಚ್ಚು ಪ್ರಾತಿನಿಧ್ಯವನ್ನು ಕೇಳ್ಬೋದು. ಮಾತ್ರವಲ್ಲದೆ ಅದು ರಾಜಕೀಯದಲ್ಲಿ ಶಕ್ತಿ ರಾಜಕಾರಣದಲ್ಲಿ ಭಾಗವಹಿಸಲಿಕ್ಕೆ ನೋಡಬಹುದು.
ಶಕ್ತಿ ರಾಜಕಾರಣದಲ್ಲಿ ತನ್ನ ಅಸ್ಮಿತೆಯನ್ನು ಗುರುತಿಸಲಿಕ್ಕೆ ನೋಡ್ಬೋದು. ನೀವು ನೋಡ್ಬೋದು, ಬಹಳ ಮುಖ್ಯವಾಗಿ ಪಂಚಮಶಾಲಿಗಳಿರ್ಬೋದು, ಕುರುಬರಿರ್ಬೋದು, ಅವರೆಲ್ಲರೂ ಕೂಡ ಅವರು ಬರೀ ರಿಸರ್ವೇಷನ್ ಕೇಳ್ತಾ ಇಲ್ಲ. ನೀವು ರಿಸರ್ವೇಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪದು. ಅವರು ಕೇಳ್ತಿರೋದು ಏನಂದ್ರೆ ಒಂದು ಸ್ಪೇಸ್ ರಾಜಕೀಯದಲ್ಲಿ ನೀವು ಗುರುತಿಸಿ. ಯಾಕಂದ್ರೆ ಅವರಿಗೆ ಬಹುಶಃ ಇಲ್ಲಿ ಒಂದು ಡೀಪ್ ಆಗುವಂತ ಕ್ರೈಸಿಸ್ ಇರ್ಬೋದು. ಇದು ಹೊಸದಲ್ಲ, ಅದಕ್ಕೆ ನಾವು ಮತ್ತೆ ಮತ್ತೆ ಹಿಸ್ಟ್ರಿಗೆ ಹೋಗ್ಬೇಕು. ಹಿಸ್ಟ್ರಿಯಲ್ಲಿ 1990 ನನ್ನ ಪ್ರಕಾರ ಅದು ಕರ್ನಾಟಕದ ಸಂದರ್ಭದಲ್ಲಿ ಅತ್ಯಂತ ಮುಖ್ಯ ಅಂಶ. ಲೆಸ್ಲಿ ಮಿಲ್ಲರ್ ಕಮಿಷನ್ ರಿಪೋರ್ಟ್ ಇರ್ಬೋದು, ಅಥವಾ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಇರ್ಬೋದು. ಅದು ಅದೇ ಸಂದರ್ಭದಲ್ಲಿ ಬಂದಂತಹ 1911, 21, 31 ಸಂದರ್ಭದಲ್ಲಿ ಬಂದಂತಹ ಸೆನ್ಸಸ್ ರೆಕಾರ್ಡ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಜಾತಿಗಳು ಇವತ್ತು ಯಾವ ರೀತಿ ರಾಜಕಾರಣ ಮಾಡ್ತಿದ್ರು ಅದೇ ರೀತಿ ರಾಜಕಾರಣ ಮಾಡ್ತಿದ್ರು. ಒಂದನೇದಾಗಿ ಅವುಗಳು ತಮ್ಮ ಅಸೋಸಿಯೇಷನ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ರು, ಎಸ್ಟಾಬ್ಲಿಷ್ ಮಾಡಿದ್ರು. ಓಕೆ, ಎರಡನೇದಾಗಿ ಈ ಅಸೋಸಿಯೇಷನ್ ಮುಖಾಂತರ ತಮ್ಮ ಜಾತಿಯ ಹೆಸರುಗಳನ್ನು, ಜಾತಿಯ ಸ್ಥಾನಮಾನಗಳನ್ನು ಬದಲಾಯಿಸಲಿಕ್ಕೆ ಕೇಳಿದ್ರು. ಹೆಚ್ಚಿನ ಹಿಂದುಳಿದ ಜಾತಿಗಳು ಕೇಳಿದ್ದು ಮೇಲ್ಜಾತಿಯ ಸ್ಥಾನಮಾನವನ್ನು. ಕೆಲವರು ಕ್ಷತ್ರಿಯರಾಗಲು ಬಯಸಿದ್ರು, ಮೆನ್ಷನ್ ಮಾಡುವುದಿಲ್ಲ ನಾನು. ಕೆಲವರು ಬ್ರಾಹ್ಮಣರಾಗಲಿಕ್ಕೆ ಬಯಸಿದ್ರು, ಆದರೆ ಯಾರು ಕೂಡ ಶೂದ್ರರಾಗಲಿಕ್ಕೆ ಬಯಸಲಿಲ್ಲ. ಬಹುಶಃ ಈ ಗುರುಗಳು ಮಾತ್ರ ಈ ಸಲ ST-ಗಳಾಗಲಿಕ್ಕೆ ಬಯಸ್ತಾ ಇದ್ದಾರೆ. ಸೊ ನೀವು ಅವರೆಲ್ಲರೂ ಕೂಡ 1911ರಲ್ಲಿನೂ ಕೇಳಿದ್ದಾರೆ, 21ರಲ್ಲಿನೂ ಕೂಡ ಕೇಳಿದ್ದಾರೆ, 31ರಲ್ಲಿನೂ ಕೂಡ ಕೇಳಿದ್ದಾರೆ. ಅದು ಒಂದು ಮಾತ್ರಲ್ಲ, ಅದರಲ್ಲಿ ಬಹಳಷ್ಟು ಜಾತಿಗಳಿಗೆ ಗುರುತಿಸಲಾಯಿತು, ಅವರ ಅಸ್ಮಿತೆಯನ್ನು ಗುರುತಿಸಲಾಯಿತು, ರಾಜ್ಯ ಗುರುತಿಸಲ್ಲ. ಆದ ಕಾರಣ ನೀವು ನೋಡಿ, ಇದು ನಾನು ಮೊದಲದಾಗಿ ಹೇಳಬೇಕಿತ್ತು. ಮಂಡಲ್ ವರದಿ ಜಾರಿಗೆ ಆದಾಗ ಮಂಡಲ್ ವರದಿಯ ಇಫೆಕ್ಟ್ ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಇತ್ತು, ಕರ್ನಾಟಕದಲ್ಲಿ ಇರಲಿಲ್ಲ. 90ರ ದಶಕದ ಕಾಲಘಟ್ಟ ನಮಗೆ ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ನನ್ನ ಪ್ರಕಾರ 90ರಿಂದ ಇಲ್ಲಿ ತನಕ ನಾವು ಎರಡು ರೂಪದಲ್ಲಿ ನೋಡಬೇಕು. ಒಂದು 90ರಿಂದ 2014, 2014ರಿಂದ ಇವತ್ತಿನ ತನಕ. 90ರಲ್ಲಿ ಮಂಡಲ್, ಕಮಂಡಲ್, ದೆನ್ ನಿಮಗೆ ಜಾಗತೀಕರಣ, ಇದು ಮೂರು ಅಂಶ ಬಹಳ ಮುಖ್ಯ. ಮಂಡಲ್ ಓವರ್ನೈಟ್ ಕಮಂಡಲ್ ಆಯಿತು. ನಾನು ಅದಕ್ಕೆ ವಿಟ್ನೆಸ್ ಆಗಿದೆ. ನಾನು ಜೈನಿನಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಪ್ರಿವಿಯಸ್ ಡೇ ನಾವೆಲ್ಲ ಕೂಡ ಹೋಗಿ ರಾಮವಿಲಾಸ್ ಪಾಸ್ವಾನ್ ಮನೆಯಲ್ಲಿ ಕೂತ್ಕೊಂಡು ಭಾಳ ಸಂಭ್ರಮದ ಆಚರಿಸಿದೆವು, ಗಲಾಟೆ ಮಾಡಿದೆವು. ನನ್ನೊಟ್ಟಿಗೆ ಎಲ್ಲ ಫ್ರೆಂಡ್ಗಳು ಬಂದು, ಅದು ಕೂಡ SFI ಫ್ರೆಂಡ್ಸ್ಗಳೆಲ್ಲ ಬಂದರು. ನೆಕ್ಸ್ಟ್ ಡೇ, ಎಕ್ಸಾಕ್ಟ್ಲಿ ನೆಕ್ಸ್ಟ್ ಡೇ ಅವರೆಲ್ಲರೂ ಕೂಡ ಆಪೋಸಿಟ್ ಗ್ಯಾಂಗ್ನಲ್ಲಿದ್ದರು. ನಾವೆಲ್ಲ ಹೇಳಿದ್ರು, ನೀವೆಲ್ಲ ಮಂಡಲಿಗಳು ಕಮಂಡಲಿಗಳಾಗಿಬಿಟ್ರು ಅಂತ. ಮಂಡಲಗಳು ಕಮಂಡಲಗಳಾದವು, ಅದು ನಿಮ್ಗೆ ಗೊತ್ತಿದೆ. ಅದರ ವಿಸ್ತಾರವಾಗಿ ಹೇಳಬೇಕಾದ್ರೆ ಅದು ಬಹಳ ಮುಖ್ಯವಾಗಿ ಹೋಮು ಅದಕ್ಕೆ ಕೂಡ ದಾರಿ ಮಾಡಿ ಕೊಟ್ಟಿತ್ತು. ಜಾತಿಯ ಸಮೀಕರಣಕ್ಕೆ ಕೂಡ ದಾರಿ ಮಾಡಿಕೊಟ್ಟಿತ್ತು. 90 ಮತ್ತೊಂದು ಕಾರಣ ಕೂಡ ಇದೆ, ಕೋಮುವಾದದ ಸಂಕೀರ್ಣತೆ. 2019 ರಾಜಕೀಯದ ಇದು ಆರ್ಥಿಕತೆಯ ಸಂದರ್ಭದಲ್ಲಿ ನೋಡಬೇಕಾದ್ರೆ ಜಾಗತೀಕರಣದಲ್ಲಿ ಸತ್ತವರು ಹೆಚ್ಚು ಕಡಿಮೆ ರೈತರು. 2014 ನಂತರ ನಮ್ಮ ಮುಂದೆ ಬಹಳಷ್ಟು ಪ್ರಶ್ನೆಗಳು ಬಂದವು. ಬಹಳ ಮುಖ್ಯವಾಗಿ ಅದು ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಇರ್ಬೋದು, ಸೆಕ್ಯುಲರಿಸಮ್ ಬಗ್ಗೆ ಇರ್ಬೋದು, ಲಿಬರಲಿಸಮ್ ಬಗ್ಗೆ ಇರ್ಬೋದು. ಅವುಗಳು ಮತ್ತು ನಮ್ಮ ಸಂಸ್ಥೆಗಳು ಎಷ್ಟು ಗಟ್ಟಿಯಾಗುವಂಥ ಪ್ರಶ್ನೆಗಳು ಬಂದವು. ಅದೇ ರೀತಿ ಈ ಜಾತಿಯ ಸಮೀಕರಣ ನನ್ನ ಪ್ರಕಾರ 1919ರಿಂದ ಶುರುವಾದಂಥ ಸಮೀಕರಣ, ನಾನ್ ಬ್ರಾಹ್ಮಿನ್ ಮೂವ್ಮೆಂಟಿಂದ ಶುರುವಾದ ಸಮೀಕರಣ, ಅದು ಇವತ್ತಿಗೂ ಕೂಡ ಇದೆ. ನನ್ನ ಪ್ರಕಾರ ಅದು ರಾಜಕೀಯ ನೆಲೆಗಟ್ಟಿಗೆ ಬಂದಾಗ ಬೇರೆ ಬೇರೆ ಫಾರ್ಮ್ಸ್ ತಿಳಿದುಕೊಂಡಿದೆ. ಇಂಟ್ರೆಸ್ಟಿಂಗ್ಲಿ ನಮ್ಮ ಕರ್ನಾಟಕ ಸಂದರ್ಭದಲ್ಲಿ ಕರ್ನಾಟಕ ಇವತ್ತು ಕೂಡ ನನ್ನ ಪ್ರಕಾರ ಅದು ಜಾತಿಯ
ತಳಮಟ್ಟದಲ್ಲಿದೆ ಅಂತ. ಜಾತಿಯ ಅಸ್ಮಿತೆ ಇದರ ಮೂಲ ಸ್ವರೂಪ ಕರ್ನಾಟಕದಲ್ಲಿ. ನಿಮಗೆ ಬಹಳ ಆಶ್ಚರ್ಯ ಆಗ್ಬೋದು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಜಾತಿಯ ಅಸ್ಮಿತೆ ಮೂಲ ಸ್ವರೂಪ ಯಾಕೆ ಅಂತ ಹೇಳಿದ್ರೆ, ಒಂದು ಅದು ಇಲ್ಲದೆ ಇರ್ತಿದ್ರೆ ಬಹುಶಃ ನಮ್ಮ ಕರ್ನಾಟಕ ಒಂದು ಕೋಮುವಾದಿ ರಾಜ್ಯವಾಗಿ ಪರಿವರ್ತಿತವಾಗಬೇಕಿತ್ತು. ಅಟೆಂಪ್ಟ್ ಮಾಡಿದ್ರು 90ರ ದಶಕದ ನಂತರ ಕೋಮುವಾದಗಳನ್ನು ಸೃಷ್ಟಿಸಿದ್ರು. ನಂಜೇಗೌಡ ಇವರನ್ನೆಲ್ಲ ಸೃಷ್ಟಿಸಿದ್ರು. ಹಲವಾರು ಬಗೆಯ ಪ್ರಶ್ನೆಗಳನ್ನು ಮಾಡಿದ್ರು. ಎಲ್ಲವೂ ಮಾಡಿದ್ರು ಕೂಡ ಕರ್ನಾಟಕ ಯಾವತ್ತೂ ಕೂಡ ಒಂದು ಕೋಮುವಾದಿ ರಾಜ್ಯವಾಗಿ ಆಗಲಿಲ್ಲ. That remains as a caste-based state. Caste is a fundamental to Karnataka. So, but ಕರ್ನಾಟಕ ಸಂದರ್ಭದಲ್ಲಿ ಒಂದು ಸಮೀಕರಣ ಬೆಳೀತದೆ. ಅದೊಂದು 10ರ ದಶಕದಲ್ಲಿ ಅದು ನಾನ್ ಬ್ರಾಹ್ಮಿನ್ ಸಮೀಕರಣ ಆಗಿತ್ತು. ನಾನ್ ಬ್ರಾಹ್ಮಿನ್ ಸಮೀಕರಣ ಅದರಲ್ಲೆಲ್ಲೂ ಕೂಡ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಇವನ್ ಆ ನಾನ್ ಬ್ರಾಹ್ಮಿನ್ ಸಮೀಕರಣ ನಂತರ ಅದು ಲೆಸ್ಲಿ ಮಿಲ್ಲರ್ ಕಮಿಷನ್ ಕೂಡ ಆಯಿತು. ರಿಸರ್ವೇಷನ್ ಕೂಡ ಜಾರಿ ಮಾಡಿಕೊಟ್ಟಿದ್ದು ಮಾಡಿಬಿಟ್ರಿ. ಆದರೆ ಆ ನಾನ್ ಬ್ರಾಹ್ಮಿನ್ ಸಮೀಕರಣ ಅದರಲ್ಲಿ ಎಲ್ಲರೂ ಕೂಡ ಇದ್ರು. ತದನಂತರ ಕರ್ನಾಟಕ ಸಂದರ್ಭದಲ್ಲಿ ನೀವು ರಾಜಕಾರಣ 90ರ ದಶಕದ ನಂತರದ ರಾಜಕಾರಣದಲ್ಲಿ 3-4 ಸಮೀಕರಣವನ್ನು, ಜಾತಿಯ ಸಮೀಕರಣವನ್ನು ನೋಡಬಹುದು. ನಮ್ಮ ಪ್ರಕಾರ ಒಂದು ಸಮೀಕರಣ ಅಂದರೆ, ಅದು ನನ್ನ ಬಹಳ ಲೇಖನಗಳಲ್ಲಿ ಬರೆದಿದ್ದೀನಿ. IPW ಬಹಳ ಮುಖ್ಯವಾಗಿ ಲಿಬ್ರಾ ಅಂತೇಳಿ. ಇದೇನು ಲಿಬ್ರಾ ಅಂತ ಹೇಳಿ? ಲಿಬ್ರಾ ಅಂದರೆ ಲಿಂಗಾಯತ್ ಮತ್ತು ಬ್ರಾಹ್ಮಣರು ಅಂತೇಳಿ, LIBRA. ಲಿಂಗಾಯತ ಮತ್ತು ಬ್ರಾಹ್ಮಣರು ಅವರೊಂದು ರಾಜಕೀಯ ನೆಲೆಗಟ್ಟಿನಲ್ಲಿ ಹತ್ತಿರ ಬರ್ತಾರೆ. ಯಾಕೆ ಬರ್ತಾರೆ ಅದು? ಬಟ್ ಇಲ್ಲಿ ಬರುವಂಥ ಕಾರಣಗಳು ಕೂಡ ಇದೆ. ತಮ್ಮ ಅಸ್ಮಿತೆ ಗುರುತಿಸಕ್ಕಾಗಿ ಮಾತ್ರ ಅಲ್ಲ, ಅಸ್ಮಿತೆ ಒಂದು ಸಾಮಾಜಿಕ ಗುಂಪಾಗಿ ಗುರುತಿಸೋದಲ್ಲ. ಅದೊಂದು ರಾಜಕೀಯ ನೆಲೆಗಟ್ಟಿನಲ್ಲಿ ತಮ್ಮ ಅಸ್ಮಿತೆಯನ್ನು ಗುರುತಿಸಲು ಕೂಡ ಹೌದು. ಮಾತ್ರ ಅಲ್ಲ, ರಾಜಕೀಯ ಅಧಿಕಾರವನ್ನು ಪಡೆಯುವುದು ಕೂಡ ಹೌದು. ಬಹಳ ಮುಖ್ಯವಾಗಿ ನೀವು ನೋಡಬೇಕಾದ್ದು, ಅದರ ಮೊದಲು ಬೇರೆ ಸಮೀಕರಣ ಇತ್ತು. ಲಿಂಗಾಯತ ಮತ್ತು ಒಕ್ಕಲಿಗದ್ದು ಕೂಡ ಇತ್ತು, ಸಮೀಕರಣ ಇತ್ತು ಕರ್ನಾಟಕ ಸಂದರ್ಭದಲ್ಲಿ. ರಾಜಕಾರಣದಲ್ಲಿ ನೀವು ನೋಡಬಹುದು, ಕರ್ನಾಟಕದ ಮೊದಲಿನ ಕೆಲವು ಮುಖ್ಯಮಂತ್ರಿಗಳು ಬಂದವರು ಈ 2 ಸಮುದಾಯಗಳಿಂದ, 2 ಜಾತಿಗಳಿಂದ. ಅಲ್ಲೊಂದು ಪ್ರಶ್ನೆ ಕೂಡ ಇದೆ ನಮ್ಮದು, ಒಕ್ಕಲಿಗರು ಅನ್ನೊಂದು ಜಾತಿನೇ ಅಥವಾ ಒಕ್ಕಲುತನ ಎಂಬುದೊಂದು ವರ್ಗವೇ ಅಂತ. ಅದೇನಿದೆ. ಬಟ್ 90ರ ದಶಕದಲ್ಲಿ ನಿಮಗೆ ಈ ಲಿಬ್ರಾ ಬಹಳ ಗಟ್ಟಿಯಾಗಿ ನಿಮ್ಗೆ ಕಂಡು ಬರ್ತದೆ. ಅದು ಬಹಳ ಮುಖ್ಯವಾಗಿ ಸಪೋರ್ಟ್ ಮಾಡಿದ್ದು ಒಂದು ಬಲಪಂಥೀಯ ಪಕ್ಷಕ್ಕೆ. ನಿಮ್ಗೆ ಗೊತ್ತಿದೆ, ಅವ್ರ ಹೆಸರು ಹೇಳ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ, ಒಂದು ಕಡೆ ಲಿಂಗಾಯತರಿಗೆ ಒಂದು ಐತಿಹಾಸಿಕವಾಗಿರುವಂತಹ ಅಧಿಕಾರದಿಂದ ವಂಚಿತರಾದಾಗ, ನಿಮ್ಗೆ ಅದು ಅಧಿಕಾರದ ರಾಜಕಾರಣ ನೋಡಬೇಕಾದ್ರೆ ನೀವು ಸ್ಟೇಟ್ ರಿಆರ್ಗನೈಸೇಷನ್ ಸಂದರ್ಭದಲ್ಲಿ ನೋಡಬೇಕು. ಬಟ್ ಈ ಸಂದರ್ಭದಲ್ಲಿ ಅವರಿಗೆ ಅಧಿಕಾರ ಬೇಕಿತ್ತು, ಅವರಿಗೆ ಅಸ್ಮಿತೆ ಬೇಕಿತ್ತು. ಸೊ ಅವರು ಒಂದು ಕಾಲ್ಪನಿಕವಾಗಿ, ಇದನ್ನು ನಾನು ಕಾಲ್ಪನಿಕ ಸಾಮಾಜಿಕ ಸಮೀಕರಣ ಅಂತ ಕರಿತೀನಿ. ಬಟ್ ಅದು ಪೊಲಿಟಿಕ್ಸ್ಗೆ ಆಗ ಜಾತಿ ಕಾಲ್ಪನಿಕವಾಗಿ ಒಂದು ಸಾಮಾಜಿಕ ಸಮೀಕರಣ ಮಾಡುತ್ತೆ. 2 ಜಾತಿಗಳು, ಅದು ಬಹಳ ಮುಖ್ಯವಾಗಿ ಬಲಪಂಥೀಯ ಪಕ್ಷಗಳಿಗೆ ಸಪೋರ್ಟ್ ಮಾಡುತ್ತೆ. ನನ್ನ ಪ್ರಕಾರ ಇನ್ನೊಂದು ಸಮೀಕರಣ ಇದೆ, ಅದು ನೀವು ಗಮನಿಸಲಿಕ್ಕೆ ಇಲ್ಲ. ಅದು ಬಹಳ ಮುಖ್ಯವಾಗಿ, ಇದು ಮುಖ್ಯ ಧಾರೆಯಲ್ಲಿ ಇಲ್ಲ. ನನ್ನ ಪ್ರಕಾರ ಅದು ದಕ್ಷಿಣ ಕನ್ನಡದಲ್ಲಿ 3 B'ಗಳ ಫಾರ್ಮ್ಸ್ನಲ್ಲಿದೆ, 3 B'ಗಳ ಫಾರ್ಮ್ಸ್ನಲ್ಲಿದೆ. ಬಿಲ್ಲವಾಸ್,
ಬರ್ನ್ಸ್ ಆ್ಯಂಡ್ ಬ್ರಾಹ್ಮಿನ್ಸ್. ಇದು ಭಾಳ ಆಶ್ಚರ್ಯ ಆಗುತ್ತೆ ನಿಮಗೆ. ಹೇಗೆ ಬಿಲ್ಲವರು ಯಾಕೆ ಬಂಟರೊಟ್ಟಿಗೆ ಸೇರಿಕೊಟ್ಟಿಬಿಟ್ರು? ಯಾಕಂದರೆ ಬಿಲ್ಲವರ ಪ್ರಾಥಮಿಕ ವೈರುಧ್ಯಗಳು ಕೂಡ ಅವರು ಹೌದು. ಲ್ಯಾಂಡ್ ರಿಫಾರ್ಮ್ಸಿಂದ ಅತ್ಯಂತ ಹೆಚ್ಚು ಫಲಗಳನ್ನು ಪಡೆದವರು ಕೂಡ ಅವರೇ, ಹಿಂದುಳಿದ ವರ್ಗಗಳು. ಬಿಲ್ಲವ ಅಂದರೆ ಬಿಲ್ಲವ ಪ್ಲಸ್ ಹಿಂದುಳಿದ ವರ್ಗಗಳು. ಲ್ಯಾಂಡ್ ರಿಫಾರ್ಮ್, ದೇವರಾಜರು ತಂದಂಥ ಲ್ಯಾಂಡ್ ರಿಫಾರ್ಮ್ ಅತ್ಯಂತ ಹೆಚ್ಚಾಗಿ ಅನುಷ್ಠಾನ ತಂದದ್ದು ದಕ್ಷಿಣ ಕನ್ನಡದಲ್ಲಿ. ಆದರೆ ಅವು ಯಾಕೆ ಬಂಟರೊಟ್ಟಿಗೆ ಕಾಲ್ಪನಿಕವಾಗಿ ಸೇರಿಕೊಟ್ಟು ಬಿಟ್ಟರು ಮತ್ತು ಬ್ರಾಹ್ಮಣರೊಟ್ಟಿಗೆ ಸೇರಿಕೊಂಡ್ಬಿಟ್ರು? ಈ ಕಾಲ್ಪನಿಕ ಸಾಮಾಜಿಕ ಸಮೀಕರಣ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಬಲಪಂಥೀಯ ಪಕ್ಷಕ್ಕೆ ಬಂತು. ಕಾರಣಗಳು ಸ್ಪಷ್ಟ. ಒಂದನೇದಾಗಿ ನನ್ನ ಪ್ರಕಾರ ಬಹುಶಃ ಇಲ್ಲಿ ಭೂ ಸುಧಾರಣೆಯ ವೀಕ್ನೆಸ್ಗಳು ಕೂಡ ಇದೆ. ಭೂ ಸುಧಾರಣೆ ಅವರಿಗೆಲ್ಲರೂ ಕೂಡ ಒಂದು ಸಾಮಾಜಿಕ ಅಸ್ಮಿತೆ ಕೊಟ್ಟಿತ್ತು 70ರ ದಶಕದಲ್ಲಿ. ಆದರೆ ಅದು ಅಸ್ಮಿತೆ ತುಂಡು ಭೂಮಿಯ ಅಸ್ಮಿತೆ ಆಗಿತ್ತು. 5 ಸೆಂಟ್ಸ್ 6 ಸೆಂಟ್ಸ್ ಭೂಮಿಯ ಅಸ್ಮಿತೆ ಆಗಿತ್ತು. ಅದರ 80ರ ದಶಕದಲ್ಲಿ ಬಂದಾಗ ಅವರಿಗೆ ಆರ್ಥಿಕ ಅಸ್ಮಿತೆಯನ್ನು ಗುರುತಿಸಲಿಕ್ಕೆ ಆಗಲೇ ಇಲ್ಲ. ಇದನ್ನು ಬಹುಶಃ ಅಂದಿನ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಅಂತಲ್ಲ ಕಾಂಗ್ರೆಸ್ ಪಕ್ಷ ನೋಡಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ. ಅವರ ಪರವಾಗಿ ಅವರಿಗೆ ಪರ್ಯಾಯ ಬೆಳವಣಿಗೆ ಅಭಿವೃದ್ಧಿಯನ್ನು ಕೂಡ ಕೊಡಲಿಲ್ಲ. ಸೊ ಆ ಸಂದರ್ಭದಲ್ಲಿ ಬಲಪಂಥೀಯ ಚಟುವಟಿಕೆಗಳು ಅಥವಾ ಬಲಪಂಥೀಯ ಪಕ್ಷಗಳು ಇವರನ್ನು ಸೆಳೆದುಕೊಂಡರು. ಅದು ದುರಂತ ನನ್ನ ಪ್ರಕಾರ. ಒಂದು ಪ್ರೋಗ್ರೆಸಿವ್ ಲ್ಯಾಂಡ್ ರಿಫಾರ್ಮ್ಸ್ ಐತಿಹಾಸಿಕವಾಗಿದ್ದಂಥ ಒಂದು ಪ್ರೋಗ್ರೆಸಿವ್ ಲ್ಯಾಂಡ್ ರಿಫಾರ್ಮ್ಸ್ ಒಂದು ಬಲಪಂಥೀಯತೆಗೆ ದಾರಿ ಮಾಡಿಕೊಟ್ಟರು ಇತಿಹಾಸದಲ್ಲಿ. ಸೊ ಆಬ್ವಿಯಸ್ಲಿ ಅದಕ್ಕೆ ದಕ್ಷಿಣ ಕನ್ನಡದಲ್ಲಿ ಕೋಸ್ಟಲ್ ಬೆಲ್ಟ್ನಲ್ಲಿ ಈ ಪ್ರಕ್ರಿಯೆಯನ್ನು ನೀವು ನೋಡಬಹುದು. ಮತ್ತೊಂದು ಇದೆ, ರಾಜಕೀಯದಲ್ಲಿ ಸಾಮಾಜಿಕ ಇದೊಂದಿದೆ ಅಂಶ. ಕೂರ್ಗ್ನಲ್ಲಿ ಕೂಡ ಅದನ್ನು ನಾನು CL ಅಂತ ಕರೀತೇನೆ. ಕೂರ್ಗು ಮತ್ತು ಕೂರ್ಗಿಸ್ಗಳು ಮತ್ತು ಲಿಂಗಾಯತರ ನಡುವಿನ ಸಮೀಕರಣ, ಜಾತಿಯ ಸಮೀಕರಣ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥ ನನಗೆ ಅಹಿಂದ ಸಮೀಕರಣ. ಅದೊಂದು ಜಾತಿಯ ಸಮೀಕರಣ ಕೂಡ ಹೌದು. ಅದು ಕಾಲ್ಪನಿಕ ಸಮೀಕರಣ. ಅದು ಯಾವತ್ತೂ ಕೂಡ ಅದು ಬೇರ್ಪಡ್ಕೊಳ್ಬೋದು, ಯಾವತ್ತೂ ಕೂಡ ಅದು ರಾಜಕೀಯದ ಹಾಸ್ಟೆಲಿನ ಹೊರಗೆ ಕೂಡ ಬರ್ಬೋದು. ಯಾಕಂದ್ರೆ ಅದು ಅತ್ಯಂತ ಗಟ್ಟಿಯಾಗಿಲ್ಲ. 70ರ ದಶಕದಲ್ಲಿ ನಾವು ಅದರ ಇತಿಹಾಸಕ್ಕೆ 70ರ ದಶಕಕ್ಕೆ ಹೋಗ್ತೇವೆ. ದೇವರಾಜ ಅರಸರು ತಂದಂತಹ ಸಮೀಕರಣ ಇದೆ, ಅದನ್ನು 2ನೇ ಹಂತವಾಗಿ ನಾವು 90ರ ದಶಕದಲ್ಲಿ ಹುಟ್ಟಿಕೊಂಡಂಥ 99 2000ರ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಅಹಿಂದ ಪರಿಕಲ್ಪನೆ. ರಿಮೆಂಬರ್, ದೇವರಾಜ ಅರಸ್ ಈ ಅಹಿಂದ ಗುಂಪುಗಳಿಗೆ ಪ್ರಪ್ರಥಮವಾಗಿ ರಾಜಕೀಯ ಅಸ್ಮಿತೆಗಳನ್ನು ಕೊಟ್ಟರು, ಹುಡುಕಿ ಕೊಟ್ಟರು. ಅದು ವೀರಪ್ಪ ಮೊಯ್ಲಿ ಇರ್ಬೋದು ಅಥವಾ ಬೇರೆ ಯಾರೂ ಕೂಡ ಇರ್ಬೋದು. ಅವರನ್ನೆಲ್ಲ ಹುಡುಕಿ, ಯಾಕಂದರೆ ಅವರು ಒಂದು ಪ್ರತಿನಿಧಿಸ್ತಿದ್ರು, ಸಮುದಾಯಗಳನ್ನು ಪ್ರತಿನಿಧಿಸ್ತಿದ್ರು. ಆ ಪ್ರತಿನಿಧಿತ್ವದಿಂದಾಗಿ ಬಹುಶಃ ಅದು ಹೊಸ ಸಮೀಕರಣಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಅಹಿಂದ ಪರಿಕಲ್ಪನೆ, ಅದರ ಮೊದಲೇ ನಾನು ಬರೆದಿದೆ, ಮೂಡ್ ಅಂತೇಳಿ, MOD ಅಂತೇಳಿ. ಅದರ ಮತ್ತೊಂದು ಇತ್ತು ಸಮೀಕರಣ. ನಾವು 98ರ ಸಂದರ್ಭದಲ್ಲಿ ದೇವೇಗೌಡರು ಇರುವಾಗ, ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಒಂದು ಸಮೀಕರಣ ಇತ್ತು. ಅದನ್ನು ಮೂಡ್ ಅಂತ ಕರೆದಿದೆ, MOVD, ಮುಸ್ಲಿಮ್ಸ್ ಆರ್ ದ ಬ್ಯಾಕ್ವರ್ಡ್ ಕ್ಲಾಸಸ್, ಒಕ್ಕಲಿಗರ್ಸ್ ಅಂಡ್ ದಲಿತ್ಸ್. ಯಾಕಂದ್ರೆ ಆವತ್ತಿಗೆ ಅವರಿಗೆ
ಆ ಸಮೀಕರಣ ಅವರಿಗೆ ಬೆಂಬಲಿಸಿತು. ತದನಂತರ ಮೂಡ್ನಲ್ಲಿ ಮೂಡಾಯಿತು, ವಿ ಮಾತ್ರ ಹೋಯಿತು. ಅದು ಒಂದು ಪಕ್ಷಕ್ಕೆ ಸೀಮಿತವಾಯಿತು. ಅದು ತದನಂತರ ಹಿಂದಾಗಿರುವಂಥ ಪರಿಕಲ್ಪನೆಯನ್ನು ನೋಡಬೇಕು. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತರು. ಈ ಎಲ್ಲ ಸಮೀಕರಣಗಳು ರಾಜಕೀಯದ ಚೌಕಟ್ಟಿನಲ್ಲಿ ತಮ್ಮ ಅಸ್ಮಿತೆಯನ್ನು ಗುರುತಿಸಲಿಕ್ಕೆ ನೋಡ್ತವೆ. ಆದರೆ ಆ ಸಮೀಕರಣಗಳು ಬದಲಾಗ್ತಾ ಹೋಗ್ತದೆ. ಆದ ಕಾರಣ ಇವತ್ತು ಕೂಡ ಅಸ್ಮಿತೆ ರಾಜಕಾರಣ ಮುಗಿದಿಲ್ಲ, ಜಾತಿಯ ರಾಜಕಾರಣ ಮುಗಿದಿಲ್ಲ, ಎರಡು ರೂಪದಲ್ಲಿ ಕೂಡ ಮುಗಿದಿಲ್ಲ, ರಿಸರ್ವೇಶನ್ ಪಾಲಿಸಿಯ ಸಂದರ್ಭದಲ್ಲಿ ಕೂಡ ಮುಗಿದಿಲ್ಲ. ಉದಾಹರಣೆಗೆ ನೋಡಿ, ಕುರುಬರು ಬೇರೆ ಸ್ಟೇಟಸ್ ಕೇಳ್ತಿದ್ದಾರೆ, ಪಂಚಮಶಾಲಿಗಳು ಬೇರೆ ಸ್ಟೇಟಸ್ ಕೇಳ್ತಿದ್ದಾರೆ, ಬೇರೆ ಬೇರೆ ಜಾತಿಗಳು ಬೇರೆ ಬೇರೆ ಸ್ಟೇಟಸ್ಗಳನ್ನು ಕೇಳ್ತಿದ್ದಾರೆ. ಅದರ ಅರ್ಥ ಏನೆಂದರೆ 1910ರ ಸಂದರ್ಭದಲ್ಲಿ ಆರಂಭಗೊಂಡಂಥ ಜಾತಿಯ ಅಸ್ಮಿತೆಯ ರಾಜಕೀಯ ಏನಿದೆ ಅದು ಇವತ್ತು ಕೂಡ ಮುಗಿದಿಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರ ಪ್ರಕಾರ ಈ ಜಾತಿಗಳು ಈಗಲೂ ಕೂಡ ವಿಕ್ಟಿಮ್ ಆಗಿವೆ. ಇಲ್ಲೊಂದು ವಿಕ್ಟಿಮ್ ವುಡ್ನ ಒಂದು ನೋಷನ್ ಇದೆ. ಅದು ಒಂದು. ಯಾಕಂದ್ರೆ ಅಸ್ಮಿತೆ ರಾಜಕಾರಣದಲ್ಲಿ ಬಹಳ ಮುಖ್ಯವಾಗಿರುವಂಥ ಅಂಶ ಏನಂದ್ರೆ ವಿಕ್ಟಿಮ್ ಹುಡ್. ನಾನು ವಿಕ್ಟಿಮ್ ಆಗಿದ್ದೇನೆ. ಎರಡನೇದಾಗಿ ಡಿಪ್ರಾವೇಷನ್. ಸಮುದಾಯಗಳು ತಮ್ಮನ್ನೇ ತಾನು ಕನ್ಸ್ಟ್ರಕ್ಟ್ ಮಾಡುವಾಗ ಏನನ್ನು ವಿಶ್ಲೇಷಿಸ್ತವೆ, ಏನನ್ನು ಮುಂದಕ್ಕೆ ತರ್ತವೆ, ಏನನ್ನು ವಾದಿಸ್ತವೆ ಅಂತ ಹೇಳಿದ್ರೆ ತಾವು ಬೇರೆಯವರಿಂದ ಡಿಪ್ರಾವ್ ಆಗಿ ಬಿಟ್ಟಿವೆ, ಅಥವಾ ಬೇರೆ ಜಾತಿಗಳು ನಮ್ಮ ಅಧಿಕಾರವನ್ನು ಕಸಿದುಕೊಂಡಿದ್ದಾರೆ, ಶಕ್ತಿಯನ್ನು ನಮಗೆ ಕಸಿದುಕೊಂಡಿದ್ದಾರೆ, ಅಥವಾ ನಮಗೆ ಬೇಕಾದಂಥ ಸವಲತ್ತುಗಳಿಂದ ನಮಗೆ ನಾವು ವಂಚಿತರಾಗಿದ್ದೀವಿ. ಇದು ಎರಡನೇ ಆರ್ಗ್ಯುಮೆಂಟ್ಗಳು ಬಹಳ ಮುಖ್ಯವಾಗಿರುವಂತಹ ಅಸ್ಮಿತೆ ರಾಜಕೀಯದಲ್ಲಿ. ಅದು ಹಿಸ್ಟಾರಿಕಲಿ ಕೂಡ ಇದೆ, ಇವತ್ತು ಕೂಡ ಇದೆ. ಯಾರನ್ನು ಕೂಡ, ಯಾವ ಜಾತಿಯನ್ನು ಕೂಡ ನೋಡಿ, ಜಾತಿಯ ಸಮೀಕರಣದ ಸಂದರ್ಭದಲ್ಲಿ ಯಾಕೆ ಹಿಂದೂಗಳು ಬಂದಿವೆ, ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳು ಬಂದಿವೆ ಒಟ್ಟಿಗೆ. ಇದೇ ಆರ್ಗ್ಯುಮೆಂಟ್. ದೇ ಬೀನ್ ಡಿಪ್ರೈವ್ಡ್ ಆಫ್ ದ ಪವರ್ ಆಫ್ಟರ್ 1972. ತದನಂತರ ಗಲಾಟೆ ಜಾತಿಗಳು ಅಧಿಕಾರವನ್ನು ಪಡೆದ ನಂತರ ಬಹುಶಃ ಅವುಗಳಿಗೆ ಪುನಃ ಅಧಿಕಾರ ಸಿಕ್ಕಿಲ್ಲ. ದೇ ಬೀನ್ ಡಿಪ್ರೈವ್ಡ್ ಆಫ್ ದ ಪೊಲಿಟಿಕಲ್ ಪವರ್. ರಾಜಕೀಯ ಅಧಿಕಾರದಿಂದ ಅವರು ವಂಚಿತರಾಗಿದ್ದಾರೆ. ಮೂರನೇ ಆರ್ಗ್ಯುಮೆಂಟ್, ಬಹಳ ಪವರ್ಫುಲ್ ಆರ್ಗ್ಯುಮೆಂಟ್ ಇರುವಂಥದ್ದು ಮಾರ್ಜಿನಾಲಿಟಿ. ಮಾರ್ಜಿನಾಲಿಟಿ ಎಂಬುದು ಅದು ಸೆಲ್ಫ್ ಕನ್ಸ್ಟ್ರಕ್ಷನ್ ಕೂಡ ಹೌದು, ಇದು ಅದರ್ ಕನ್ಸ್ಟ್ರಕ್ಷನ್ ಕೂಡ ಹೌದು. ನಮ್ಮನ್ನು ತುಳಿಯುತ್ತಾರೆ, ನಮ್ಮನ್ನು ಅತ್ಯಂತ ಕೆಳ ಸ್ತರದವನ್ನಾಗಿ ಮಾಡಿಬಿಡ್ತಾರೆ, ಮತ್ತೆ ಮತ್ತೆ ತುಳಿತಾರೆ. ದರ್ ಇಸ್ ಅನ್ ಆರ್ಗ್ಯುಮೆಂಟ್ ಮತ್ತೆ ಮತ್ತೆ ತುಳಿಯುವಂತ. ಸೊ ಅದ ಕಾರಣ ಒಂದು ಕಡೆ ಈ ಅಸ್ಮಿತೆ ರಾಜಕಾರಣದಲ್ಲಿ ಈ ಮೂರು ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಸೊ ಅವುಗಳು ಜಾತಿಯ ಸಮೀಕರಣಕ್ಕೆ ದಾರಿ ಮಾಡಿಕೊಡ್ತವೆ. ಈಗ ಒಂದು ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆ ಏನಂದ್ರೆ, ಈಗ ನಾನು ಕೊಟ್ಟಿರುವಂಥ 4 ಜಾತಿಯ ಸಮೀಕರಣ, ಕರ್ನಾಟಕ ರಾಜಕಾರಣದಲ್ಲಿ ಬಂದಿರುವಂಥ ಸಮೀಕರಣದಲ್ಲಿ ಎಲ್ಲ ಅಂಶಗಳಿತ್ತ. ವಿಕ್ಟಿಮ್ ಹುಡ್ ಆರ್ಗ್ಯುಮೆಂಟ್ ಇತ್ತ, ಮಾರ್ಜಿನಾಲಿಟಿ ಆರ್ಗ್ಯುಮೆಂಟ್ ಇತ್ತ, ಡಿಪ್ರಾವೇಷನ್ ಆರ್ಗ್ಯುಮೆಂಟ್ ಇತ್ತ, ಲಿಬ್ರಾದಲ್ಲಿ ಇತ್ತ. ಅದು ಮುಗಿಯೋದು ಅಧ್ಯಾಯ ಅಲ್ಲ, ಅದು ಬೇರೆ ಬೇರೆ ಫಾರ್ಮ್ಸ್ಗಳನ್ನು ತೆಗೆದುಕೊಳ್ಬೋದು. ಆದರೆ ಒಂದು ಮಾತ್ರ ಅಂಶ, ನಾನು ಹೆಚ್ಚು ಮಾತಾಡೋಕ್ಕೆ ಹೋಗುವುದಿಲ್ಲ, ಇಲ್ಲಿ ನಿಲ್ಲಿಸ್ತೇನೆ. ಒಂದು ಅಂಶ ಏನಂತೇಳಿದ್ರೆ, ಕರ್ನಾಟಕ ಇವತ್ತು ಕೂಡ ಜಾತಿಯ ರಾಜಕಾರಣದಲ್ಲಿ ಜಾತಿಯ ಅಸ್ಮಿತೆಯ ರಾಜಕಾರಣದ ತಳಹದಿಯಲ್ಲಿದೆ. ಆದ ಕಾರಣ ಇವತ್ತು ಕೂಡ ಕರ್ನಾಟಕವನ್ನು ನೀವು ಕೋಮುವಾದಿಯಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಬೇರೆ ಆರ್ಗ್ಯುಮೆಂಟ್ಗಳನ್ನು ಕೂಡ ಕೊಡ್ಬೋದು. ಇಲ್ಲಿರುವಂಥ ಸಮನ್ವಯ ಸಂಸ್ಕೃತಿ ಕಾರಣ ಇರ್ಬೋದು,
ಬಸವ ಸಂಸ್ಕೃತಿ ಇರ್ಬೋದು, ಸೂಫಿ ಸಂಸ್ಕೃತಿ ಇರ್ಬೋದು, ದಾಸ ಪರಂಪರೆ ಇರ್ಬೋದು, ಅಥವಾ ಇದರ ಪಾರ್ಟಿಷನ್ನ ಮೆಮೊರಿಗಳು ಇಲ್ಲದೇ ಇರ್ಬೋದು, ಅಥವಾ ಮಧ್ಯಕಾಲೀನ ಇತಿಹಾಸದ ಕುರುಹುಗಳು ನಮ್ಮಲ್ಲಿ ಇಲ್ಲದೇ ಇರ್ಬೋದು, ಅಥವಾ ಅನ್ಯರ ಆಳ್ವಿಕೆ ಇಲ್ಲದೇ ಇರ್ಬೋದು. ಎಲ್ಲ ಆರ್ಗ್ಯುಮೆಂಟುಗಳು ಇರ್ಬೋದು. ಆದರೂ ಕೂಡ ಕರ್ನಾಟಕದ ಗೀವನ್ ಸ್ಟ್ರಕ್ಚರ್ನಲ್ಲಿ ನೀವೊಂದು ಕರ್ನಾಟಕವನ್ನು ಕೋಮುವಾದಿ ರಾಜ್ಯವನ್ನಾಗಿ ಮಾಡೋಕ್ಕಾಗೋದಿಲ್ಲ. ಬಲವಂತರು ಬಂದಿರ್ಬೋದು, ಅವರು ಯಾವತ್ತೂ ಕೂಡ ಮೆಜಾರಿಟಿಯಾಗಿ ಬಂದಿಲ್ಲ. ಮೆಜಾರಿಟಿ ಅಂದರೆ ಶಕ್ತಿಯನ್ನು ಸಂಪೂರ್ಣವಾಗಿ ಪಡೆಯುವಷ್ಟು ಅಧಿಕಾರವನ್ನು ಪಡೆದಿರಲಿಲ್ಲ. ಬೇರೆ ಬೇರೆ ಆಪರೇಷನ್ಗಳ ಮುಖಾಂತರ ಅಧಿಕಾರವನ್ನು ಪಡೆದರು. ಅದೇನಿರಲಿ, ಕರ್ನಾಟಕ ಸಂದರ್ಭದಲ್ಲಿ ಕರ್ನಾಟಕ ಇವತ್ತು ಕೂಡ ನಾಳೆ ಕೂಡ ನನ್ನ ಪ್ರಕಾರ ಒಂದು ಸಮನ್ವಯ ಸಂಸ್ಕೃತಿಯ ರಾಜ್ಯವಾಗಿ ಎದ್ದಿರ್ತದೆ. ಅಖಿಲ ಭಾರತ ಮಟ್ಟದಲ್ಲಿ ನಡೆದಂಥ ಘಟನೆಗಳು, ಎಲ್ಲ ಘಟನೆಗಳು ಕರ್ನಾಟಕದ ಮೇಲೆ ಪ್ರಭಾವಿತವಾಗಿಲ್ಲ. ಮಂಡಲ್ ಇವತ್ತು ಕೂಡ ಆಗಿಲ್ಲ, ಅಥವಾ ಕಮಂಡಲ್ ಅಥವಾ ಕೋಮುವಾದ ಅದು ಇವತ್ತು ಕೂಡ ಪ್ರಭಾವಿತವಾಗಿಲ್ಲ. ಆದರೆ ಒಂದು ಮಾತ್ರ ಅಂಶ, ಜಾಗತೀಕರಣದ ಸಂದರ್ಭದಲ್ಲಿ 90ರ ದಶಕದ ಜಾಗತೀಕರಣದ ಪ್ರಭಾವ ಕರ್ನಾಟಕಕ್ಕೆ ಕೂಡ ಆಗಿತ್ತು. ನಮ್ಮ ರೈತರು ಸಾಕಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಅದನ್ನು ಜಾತಿಯ ಸಂದರ್ಭದಲ್ಲಿ ನೋಡೋಕ್ಕೆ ಸಾಧ್ಯ ಇದೆಯಾ? ಜಾತಿಯ ಅಸ್ಮಿತೆಯ ಪ್ರಶ್ನೆಯಾಗಿಯೇ ಇಟ್ಟುಕೊಳ್ಬಹುದಾ? ಅಥವಾ ಅದನ್ನು ಒಂದು ರೈತಾಪಿ ಅಥವಾ ಒಂದು ವರ್ಗದ ಪ್ರಶ್ನೆಯಾಗಿ ನೋಡ್ಬೋದಾ? ಬಹುಶಃ ಇದರ ಬಗ್ಗೆ ಯಾರೂ ಕೂಡ ಇವತ್ತು ಚಿಂತನೆ ಮಾಡಿಲ್ಲ. ಬಹಳ ಮುಖ್ಯವಾಗಿ ಏನಂತ ಹೇಳಿದರೆ, ರೈತರನ್ನು ಒಂದು ವರ್ಗವಾಗಿ ನೋಡಿದೀವಿ ಹೊರತು ಒಂದು ಜಾತಿಯಾಗಿ ನೋಡಿಲ್ಲ. ನನ್ನ ಪ್ರಕಾರ ರೈತರನ್ನು ಜಾತಿಯಾಗಿ ನೋಡೋದು ಕೂಡ ಸರಿಯಲ್ಲ. ರೈತರು ಒಂದು ವರ್ಗನೇ. ಅದೇನಿರಲಿ, ಕರ್ನಾಟಕ ಶಾಂತಿಯ ತೋಟವಾಗಿ ಇರ್ತದೆ, ಆದರೆ ಜಾತಿ ಅದರ ತಳಹದಿಯಾಗಿ ಇರುತ್ತದೆ. ಧನ್ಯವಾದಗಳು.